ಹಾಯ್ ಐ ಎಮ್ ಅಂಬಿಕಾ. ಇವತ್ತು ನಾವು ಮುರಾರ್ಜಿ 2024 ಕ್ವಶನ್ ಪೇಪರ್ ಸಾಲ್ವ್ ಮಾಡಮ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ಕೊಟ್ಟಿರುವ ಆಕೃತಿಯ ಸುತ್ತಳತೆ ದ ಪೆರಿಮೀಟರ್ ಆಫ್ ದ ಗಿವನ್ ಫಿಗರ್ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ ಒಂದು ಡಯಾಗ್ರಾಮ್ ಐತೆ, ಓಕೆನಾ. ಈ ಡಯಾಗ್ರಾಮ್ ನೋಡ್ರಿ ಯಾವ ಶೇಪ್ ಅಲ್ಲಿ ಐತೆ, ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಐತೆ. ಇಲ್ಲಿ ಒಂದ್ರದವ್ರು ಏನ್ ಕೊಟ್ಟಿಲ್ಲ, ಅಳತೆ ಕೊಟ್ಟಿಲ್ಲ. ಇಲ್ಲಿ ಏನಿರುತ್ತ 2 ಸೆಂಟಿಮೀಟರ್ ಇರುತ್ತೆ. ಎದಕ್ಕಂದ್ರೆ ಇಲ್ಲಿ ನೋಡ್ರಿ ಇದು ಸ್ಕ್ವೇರ್ ಶೇಪ್ ಅಲ್ಲಿ ಐತೆ. ಸ್ಕ್ವೇರ್ ಶೇಪ್ ಅಲ್ಲಿ ಏನಾಗಿರುತ್ತೆ, ಎಲ್ಲಾ ಸೈಡ್ಸ್ ಯಾವಾಗ್ಲೂ ಈಕ್ವಲ್ ಇರ್ತಾವ. ಇಲ್ಲಿ ಕೆಳಗಡೆ 2 ಸೆಂಟಿಮೀಟರ್ ಇದ್ರೆ ಇಲ್ಲಿ ಕೂಡ ಎಷ್ಟಿರುತ್ತೆ, 2 ಸೆಂಟಿಮೀಟರ್ ಇರುತ್ತ. ನೆಕ್ಸ್ಟ್ ನೋಡ್ರಿ, ಅವರು ಕೆಳಗಡೆ ಇರೋ ಅಪೋಸಿಟ್ ಸೈಡ್ ಕೂಡ ಅವ್ರು ಏನ್ ಕೊಟ್ಟಿಲ್ಲ, ಅಳತೆ ಕೊಟ್ಟಿಲ್ಲ. 3 + 2 + 4 ಎಷ್ಟಾಯ್ತು, 9 ಆಯ್ತು. ಅಂದ್ರೆ ಕೆಳಗಡೆ ಎಷ್ಟಿರುತ್ತೆ, 9 ಸೆಂಟಿಮೀಟರ್ ಇರುತ್ತೆ. ಯಾಕಂದ್ರೆ ಈ ರೆಕ್ಟಾಂಗುಲರ್ ಅಲ್ಲಿ ಅಪೋಸಿಟ್ ಸೈಡ್ಸ್ ಏನಾಗಿರುತ್ತ, ಯಾವಾಗ್ಲೂ ಈಕ್ವಲ್ ಇರುತ್ತೆ. ಅಂದ್ರೆ ಇಲ್ಲಿ 9 ಸೆಂಟಿಮೀಟರ್ ಆದ್ರೆ ಕೆಳಗ್ ಕೂಡ 9 ಸೆಂಟಿಮೀಟರ್ ಇರುತ್ತಾ. ನೆಕ್ಸ್ಟ್ ನೋಡ್ರಿ, ಇವಾಗ ಅವ್ರು ಏನ್ ಕೇಳಾರ ಅಂತಂದ್ರೆ ಸುತ್ತಳತೆ ಕಂಡುಹಿಡಿಬೇಕು ಅಂತ ಕೇಳಾರ. ಅಂದ್ರೆ ಇವೆಲ್ಲಾನು ನಾವೇನ್ ಮಾಡ್ಕೋಬೇಕು, ಪ್ಲಸ್ ಮಾಡ್ಕೊಂತ ಹೋಗ್ಬೇಕು. 7 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ ಪ್ಲಸ್ 2 ಪ್ಲಸ್ 2 ಸೆಂಟಿಮೀಟರ್ ಪ್ಲಸ್ 2 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ 3 ಪ್ಲಸ್ 2 ಪ್ಲಸ್ 2 2 ಪ್ಲಸ್ 2 ಪ್ಲಸ್ ಇಲ್ಲಿ ನೋಡ್ರಿ, ನಾನು ಹೇಳ್ದೆ ಇಲ್ಲಿ ಕೆಳಗಡೆ ಎಷ್ಟು ಬರುತ್ತಾ, 9 ಸೆಂಟಿಮೀಟರ್ ಅಂತೇಳಿ 9 ಸೆಂಟಿಮೀಟರ್ ಅಂತ ಬರ್ಕೊಳಮ್ರಿ. ಇವಾಗ ಇದಿಷ್ಟು ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಕೋಬೇಕು. ಯಾಕಂದ್ರೆ ಅವ್ರ ಏನ್ ಕೇಳಾರ, ಪೆರಿಮೀಟರ್ ಅಂದ್ರೆ ಸುತ್ತಳತೆ ಕೇಳಾರ. ಈ ಆಕೃತಿದು 7 + 3 10, 10 + 2 12, 12 + 2 14, 14 + 2 16, 16 + 4 20, 20 + 3 23, 25 27 29 31 + 9 ಅಂದ್ರೆ ಎಷ್ಟಾಯ್ತು ನಮ್ಗಿಲ್ಲಿ, 40 ಸೆಂಟಿಮೀಟರ್ ಆಯ್ತು. ಅಂದ್ರೆ ಈ ಆಕೃತಿಯ ಸುತ್ತಳತೆ ದ ಪೆರಿಮೀಟರ್ ಆಫ್ ದ ಗಿವನ್ ಫಿಗರ್ ಇಸ್ 40 ಸೆಂಟಿಮೀಟರ್. ಆಪ್ಷನ್ ಬಿ. ಸೆಕೆಂಡ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿಲ್ಲದ ಭಿನ್ನರಾಶಿಯ ಸಂಕ್ಷಿಪ್ತ ರೂಪ ಅಂತ ಕೇಳಾರ. ಇಲ್ಲಿ ನೋಡ್ರಿ ಅವ್ರು ಏನ್ ಕೇಳಾರ, ದ ಅಬ್ರಿವೇಟೆಡ್ ಮಿನಿಮಮ್ ಫಾರ್ಮ್ ಆಫ್ ದ ಅನ್ಕಲರ್ಡ್ ಫ್ರಾಕ್ಷನ್ ಇನ್ ದ ಗಿವನ್ ಫಿಗರ್ ಅಂತ ಕೇಳಾರ. ಇದರಲ್ಲಿ ಅನ್ಕಲರ್ಡ್ ಅಂದ್ರೆ ಕಲರ್ ಮಾಡದೇ ಇರೋದು. ಎಷ್ಟಿದಾವ ಕಲರ್ ಮಾಡದೇ ಇರೋದು ಅಂದ್ರೆ 1 2 3 4 ಇದಾವ ಕಲರ್. ಆಲ್ರೆಡಿ ಹೇಳಾರ ಬಣ್ಣ ಹಚ್ಚಿಲ್ಲದ ಅಂದ್ರೆ ಬಣ್ಣ ಹಚ್ಚಲಾರ್ದು ತಗೋಬೇಕು ನಾವಿಲ್ಲಿ. ಟೋಟಲ್ ಎಷ್ಟಿದಾವ, 1 2 3 4 5 6 7 8 9 10 11 12 ಇದಾವ. ಟೋಟಲ್ ಬಾಕ್ಸ್ ಬಂದ್ಬಿಟ್ಟು 12 ಇದಾವ. ಅದ್ರಾಗ ಬಣ್ಣ ಹಚ್ಚಲಾರ್ದು ಎಷ್ಟು, 4. ಇದನ್ನ ಹೆಂಗ್ ಬರ್ಕೋಬೇಕು, ಇವಾಗ ನಾನು ಬಣ್ಣ ಹಚ್ಚಲಾರದನ್ನ ನಾನು ಅಂಶ ಅಂತ ಬರ್ಕೋತೀನಿ, ಟೋಟಲ್ ಇರೋನ ಛೇದ ಅಂತ ಬರ್ಕೊಂತೀವಿ. ಇವಾಗ 12 4/12 ಅಂತ ಆಪ್ಷನ್ ಆಗ್ಬಾರ್ದು. ಯಾಕಂದ್ರೆ ಅವರು ಬಣ್ಣ ಹಚ್ಚಲಾರ್ದು ಕನಿಷ್ಠ ರೂಪ ಅಂತ ಕೇಳಾರ. ಕನಿಷ್ಠ ರೂಪ ಅಂದ್ರೆ ಏನ್ ಮಾಡ್ಕೋಬೇಕು, ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೋಬೇಕು. 4 1s 4 3s ಅಂದ್ರೆ ಎಷ್ಟು ಬರ್ತಿಲ್ಲ ಆನ್ಸರ್, 1/3. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, 9 ಚೀಲ ಸಕ್ಕರೆಯ ಬೆಲೆ ರೂಪಾಯಿ 19,206 ಆದರೆ ಅದೇ ರೀತಿ 12 ಚೀಲ ಸಕ್ಕರೆಯ ಬೆಲೆ ಎಷ್ಟು? ದ ಪ್ರೈಸ್ ಆಫ್ 9 bags ಆಫ್ ಶುಗರ್ ಈಸ್ rupees 19,206 ಬಟ್ ಸಿಮಿಲರ್ಲಿ ದ ಪ್ರೈಸ್ ಆಫ್ 20 bags ಆಫ್ ಶುಗರ್ ಅಂತ ಕೇಳಾರ. ಇಲ್ಲಿ ನೋಡ್ರಿ ಅವ್ರ ಏನ್ ಹೇಳಾರ, 9 ಸಕ್ಕರೆ ಚೀಲ ಬೆಲೆ ಬಂದ್ಬಿಟ್ಟು 19,206 ರೂಪಾಯಿ ಆದ್ರೆ 20 ಚೀಲದ ಸಕ್ಕರೆ ಬೆಲೆ ಎಷ್ಟು ಅಂತ ಕೇಳಾರ. ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 9 ಚೀಲಕ್ಕೆ ಎಷ್ಟು ಅಂತ ಹೇಳ್ಯಾರ ಅವರು, 19,206 ರೂಪಾಯಿ ಆದ್ರೆ 20 ಚೀಲದ್ದು ಕಂಡಿಡ್ಕೋಬೇಕು. ಇಲ್ಲಿ ಓರೆ ಗುಣಾಕಾರ ಮಾಡ್ಕೋರಿ, ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋರಿ. 20 × 19,206 ಡಿವೈಡೆಡ್ ಬೈ 9. ಇಲ್ಲಿ ಕ್ಯಾನ್ಸಲ್ ಮಾಡ್ಕೋರಿ. 9 1 9, 9 2 18. ಓಕೆ, ಇವಾಗ ಏನಾಯ್ತು, 12 ಉಳಿತು. ಇಲ್ಲಿ 19ರಲ್ಲಿ 18 ಹೋದ್ರೆ 9 1 9 ಅಂತ ತಗೋರಿ, 3 ಉಳಿತು. ನೆಕ್ಸ್ಟ್ 9 3 27, ಇಲ್ಲಿ 3 ಉಳಿತು, ಇನ್ನು 36 ಆಯ್ತು. ಅಂದ್ರೆ 9 4 36. ಬೇಕಿದ್ರೆ ಇಲ್ಲಿ ನಾನು ನಿಮಗೆ ಭಾಗಾಕಾರ ಮಾಡಿ ತೋರಿಸ್ತೀನಿ ನೋಡ್ರಿ. 9ರಿಂದ 19,206ನ ಭಾಗಿಸೋದು 9 2 18, 1 ಉಳಿತು, 2 ಇಳಿಸ್ಕೊರಿ. 9 1 9,
3 ಉಳಿತು, 0 ಇಳಿಸ್ಕೊರಿ, 9 ಮೂರ್ಲೆ 27, 3 ಉಳಿತು, ಈ 6 ಕೆಳಗೆ ಇಳಿಸ್ಕೊಂಡ್ರೆ 36 ಆಯ್ತು, 9 ನಾಲ್ಕಲೆ 36. ಎಷ್ಟು ಬಂತು ನಮ್ಗಿಲ್ಲಿ? 2134 ಬಂತು. ಈ 2134ಕ್ಕೆ ಏನ್ ಮಾಡ್ಕೋಬೇಕು ನಾವಿಲ್ಲಿ? ಇಂಟು 20 ಮಾಡ್ಕೋಬೇಕು. ಇಂಟು 20 ಮಾಡ್ಕೊಂಡ್ರೆ ಉತ್ತರ ಎಷ್ಟು ಬರುತ್ತಂದ್ರೆ 34 ಇಂಟು 20 ಮಾಡ್ತೀನಿ. 0 0 ಪ್ಲಸ್ 2 ನಾಲ್ಕಲೆ 8, 2 ಮೂರ್ಲೆ 6, 2 ಒಂದ್ಲೆ 2, 2 ಎರಡ್ಲೆ 4. ಅಂದ್ರೆ ಆನ್ಸರ್ ಎಷ್ಟು ಬಂತು ನಮ್ಗಿಲ್ಲಿ? 42,680. 42,680. ಹಂಗಂದ್ರೆ 9 ಚಿಲ್ಲಕ್ಕ 19,206 ರೂಪಾಯಿ ಆದ್ರೆ 20 ಚಿಲ್ಲಕ್ಕ ನಮ್ಗೆ ಎಷ್ಟು ಬಂತು? 42,680. ಅಂದ್ರೆ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಲಘು ಕೋನ, ಲಂಬ ಕೋನ ಮತ್ತು ವಿಶಾಲ ಕೋನಗಳು ಎಷ್ಟು ಅಂತ ಕೇಳಾರಲ್ಲಿ. ಫಸ್ಟ್ ಲಘು ಕೋನ ಅಂತಂದ್ರೆ ಏನಂದ್ರೆ ಯಾವ್ದು ಒಂದು ಕೋನ 90 ಡಿಗ್ರಿಕಿನ ಕಮ್ಮಿ ಇರುತ್ತಾ ಅದಕ್ಕೆ ನಾವು ಲಘು ಕೋನ ಅಂತೀವಿ. ಲಂಬ ಕೋನ ಅಂದ್ರೆ 90 ಡಿಗ್ರಿ ಇರೋದಕ್ಕ ನಾವು ಲಂಬ ಕೋನ ಅಂತೀವಿ. ವಿಶಾಲ ಕೋನ ಅಂದ್ರೆ 90 ಡಿಗ್ರಿಕಿನ ಹೆಚ್ಚಿರ್ಬೇಕು. ಇವಾಗ ನೋಡ್ರಿ, ಲಘು ಕೋನ ಅಂತಂದ್ರೆ ಈ ತರ ಬರುತ್ತಾ. ಲಂಬ ಕೋನ ಅಂದ್ರೆ 90 ಡಿಗ್ರಿ ಇಷ್ಟೇ ಇರ್ಬೇಕು. ವಿಶಾಲ ಕೋನ ಅಂತ 90 ಡಿಗ್ರಿಕಿನ ಹೆಚ್ಚಂದ್ರೆ ಈ ತರ ಬರುತ್ತ. ಇದಕ್ಕೆ ಏನಂತೀವಿ ನಾವು? ಇದು ಲಘು ಕೋನ, ಇದು ಲಂಬ ಕೋನ, ಇದು ವಿಶಾಲ ಕೋನ. ಈ ತರ ಕೋನಗಳು ಈ ಚಿತ್ರದಲ್ಲಿ ಎಷ್ಟಿದಾವ ಅನ್ನೋದು ಕ್ವಶನ್. ಫಸ್ಟ್ ಲಘು ಕೋನ ನೋಡಮ್ರಿ ನಾವು. ಇಲ್ಲಿ ಒಂದು ಲಘು ಕೋನ ಐತೆ. ನೆಕ್ಸ್ಟ್ ಎರಡು ಲಘು ಕೋನ, 3, 4. ಒಟ್ಟು ಲಘು ಕೋನ ಎಷ್ಟು ಸಿಕ್ಕು ನಮ್ಗಿಲ್ಲಿ? 4 ಲಘು ಕೋನ ಸಿಕ್ಕು. ನೆಕ್ಸ್ಟ್ ನೋಡ್ರಿ, ಲಂಬ ಕೋನ ಎಷ್ಟಿದಾವ ಅಂತಂದ್ರೆ ಇಲ್ಲಿ ಒಂದೈತೆ ಲಂಬ ಕೋನ, ಮತ್ತೆ ಇಲ್ಲಿ ಒಂದೈತೆ. ಲಂಬ ಕೋನ ಎಷ್ಟಿದಾವ? ಇಲ್ಲಿ 2 ಲಂಬ ಕೋನಗಳಿದಾವ. ನೆಕ್ಸ್ಟ್ ನೋಡ್ರಿ, ವಿಶಾಲ ಕೋನ ಅಂದ್ರೆ ಯಾವ ತರ ಇರುತ್ತಂದ್ರೆ ನಾನು ಈ 90 ಡಿಗ್ರಿಕಿನ ಹೆಚ್ಚಿದ್ದಕ್ಕೆ ಏನಂತೀವಿ ನಾವು ಅಂದ್ರೆ ಈ ಕಡೆ ಸ್ವಲ್ಪ ಈ ತರ ಬಾಗಿರುತ್ತೆ. ಇದಕ್ಕೆ ಏನಂತೀವಿ ನಾವು? ವಿಶಾಲ ಕೋನ ಅಂತೀವಿ. ವಿಶಾಲ ಕೋನ ಎಷ್ಟಿದಾವ ಅಂದ್ರೆ ಇದರಲ್ಲಿ 1, 2, 3 ವಿಶಾಲ ಕೋನಗಳು 3 ಇದಾವ. ಅಂದ್ರೆ ಆಪ್ಷನ್ ಏನಾಗುತ್ತೆ ಇಲ್ಲಿ? ಆಪ್ಷನ್ ಡಿ. ಲಘು ಕೋನ 4, ಲಂಬ ಕೋನ 2 ಮತ್ತು ವಿಶಾಲ ಕೋನ 3. ಆಪ್ಷನ್ ಡಿ ಆಗುತ್ತೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಬಸ್ 4 ಗಂಟೆಯಲ್ಲಿ 224 ಕಿಲೋಮೀಟರ್ ಚಲಿಸುತ್ತದೆ. ಆ ಬಸ್ಸು ಒಂದು ದಿನದಲ್ಲಿ ಚಲಿಸಿದ ದೂರ ಎಷ್ಟು? ಇಲ್ಲಿ ನೋಡ್ರಿ, ಒಂದು ಬಸ್ 4 ಗಂಟೆಗೆ ಎಷ್ಟು ಕಿಲೋಮೀಟರ್ ಅಂದ್ರೆ 224 ಕಿಲೋಮೀಟರ್ ಆದ್ರೆ ಒಂದು ದಿವಸಕ್ಕೆ 24 ಗಂಟೆ ಇರುತ್ತಾ? ಇದನ್ನು ಕೂಡ ನಾವೇನ್ ಮಾಡ್ಕೋಬಹುದು? ಓರೆ ಗುಣಾಕಾರ ಮಾಡ್ಕೋಬಹುದು, ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು. A bus travels 224 kilometers in 4 hours. The distance traveled by that bus in one day ಅಂತ ಕೇಳಾರ. ಇಲ್ಲಿ ಬರ್ಕೋರಿ, 4 ಗಂಟೆ ಅಂದ್ರೆ 4 ಅವರ್ಸಿಗೆ ಎಷ್ಟಾಗೈತದು? 224 ಕಿಲೋಮೀಟರ್ ಹೋಗೈತೆ ಬರೇ 4 ಗಂಟೆಗೆ. ಒಂದು ದಿನ ಅಂದ್ರೆ ಎಷ್ಟು ಗಂಟೆ ಇರ್ತಾವ ನಮ್ಗಿಲ್ಲಿ? 24 ಗಂಟೆ ಇರ್ತಾವ. ಒಂದು ದಿನ ಅಂದ್ರೆ 24 ಗಂಟೆ. ಹಂಗಂದ್ರೆ ಆ ಬಸ್ಸು 24 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟರ್ ಹೋಯ್ತು ಅನ್ನೋದು ಕ್ವಶನ್. ಇದನ್ನು ಕೂಡ ಏನ್ ಮಾಡ್ಕೋಬಹುದು ನಾವು? ಓರೆ ಗುಣಾಕಾರ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ, 24 ಇಂಟು 224 ಡಿವೈಡೆಡ್ ಬೈ 4. 4 ಒಂದ್ಲೆ 4 ಆರ್ಲೆ 224 ಇಂಟು 6 ಅಂದ್ರೆ ಎಷ್ಟು ಬರುತ್ತಂದ್ರೆ 6 4 24, 6 2 12 ಪ್ಲಸ್ 2 ಅಂದ್ರೆ 14, 6 2 12 ಪ್ಲಸ್ 1 ಅಂದ್ರೆ 13. ಅಂದ್ರೆ 1344. ಆ ಬಸ್ ಒಂದು ದಿನದಲ್ಲಿ 1344 ಕಿಲೋಮೀಟರ್ ಹೋಗುತ್ತಾ? ಅಂದ್ರೆ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎರಡು ಸಂಖ್ಯೆಗಳ ಮೊತ್ತವು 86,903. ಅವುಗಳಲ್ಲಿ ಒಂದು ಸಂಖ್ಯೆ 47,856 ಆಗಿದೆ. ಹಾಗಾದರೆ ಇನ್ನೊಂದು ಸಂಖ್ಯೆ
The sum of two numbers is 86,903. One of them is 47,856. Then the other number is ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಸಂಖ್ಯೆ ಕೊಟ್ರ. ಆ ಎರಡು ಸಂಖ್ಯೆಗಳ ಮೊತ್ತ ಬಂದ್ಬಿಟ್ಟು ಎಷ್ಟು ಅಂತ ಹೇಳಾರ, 96,903. ಅದರಲ್ಲಿ ಒಂದು ಸಂಖ್ಯೆ 47,856 ಆದ್ರೆ ಇನ್ನೊಂದು ಸಂಖ್ಯೆ ಯಾವುದು ಅನ್ನೋದು ಕ್ವಶನ್. ಇಲ್ಲಿ ಹಚ್ಕೋರಿ. ಎರಡು ಸಂಖ್ಯೆ ಅಂತ ಹೇಳಾರಲ್ಲ, ಒಂದನೇ ಸಂಖ್ಯೆ 47,856. ಓಕೆ, ಇನ್ನೊಂದು ಸಂಖ್ಯೆ ಯಾವ್ದು ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡ್ಕೋಬೇಕು. ಇದನ್ನು ಕ್ವಶನ್ ಮಾರ್ಕ್ ಇಡಮ್ರಿ. ಅವೆರಡು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಳಾರ ಇಲ್ಲಿ, 86,903. ಇವಾಗ ಏನ್ ಮಾಡ್ಕೋಬೇಕು, ಈ ನಂಬರ್ ಇಂದ ಈ ನಂಬರ್ ನಾವು ಕಳ್ಕೊಂಡ್ಬಿಟ್ರೆ ಏನ್ ಸಿಗುತ್ತಾ, ಆನ್ಸರ್ ಸಿಗುತ್ತಾ. ಇಲ್ಲಿ ಎಕ್ಸ್ ಅಂತ ಬರ್ಕೋತೀನಿ ಬೇಕಿದ್ರೆ ಇನ್ನೊಂದು ಸಂಖ್ಯೆಗೆ. ಇಲ್ಲಿ ನೋಡ್ರಿ, ಈ ಕಡೆ ಪ್ಲಸ್ ಇದ್ದಿದ್ದು ಆ ಕಡೆ ಹೋದ್ರೆ ಏನಾಗುತ್ತಾ, ನಮ್ಗಲ್ಲಿ ಮೈನಸ್ ಆಗುತ್ತಾ. 86,903ರಲ್ಲಿ ಇಲ್ಲಿ ಏನಿಲ್ಲ ಅಂದ್ರೂ ಮುಂದೆ ಯಾವಾಗ್ಲೂ ಪ್ಲಸ್ ಇರುತ್ತೆ. ಈ ಪ್ಲಸ್ ಇದ್ದಿದ್ದು ಆ ಕಡೆ ಸೈಡ್ ಅಂದ್ರೆ ಲೆಫ್ಟ್ ಇದ್ದಿದ್ದು ರೈಟ್ ಸೈಡ್ ಹೋದ್ರೆ ಏನಾಗುತ್ತಾ, ಮೈನಸ್ ಆಗುತ್ತಾ. ಅಂದ್ರೆ ಇಲ್ಲಿ ಏನ್ ಬರ್ಕೋಬೇಕು, 47,856. ಇವಾಗ ಇದ್ರಲ್ಲಿ ಈ ಸಂಖ್ಯೆನ ಕಳ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ, ಎಕ್ಸ್ ವ್ಯಾಲ್ಯೂ ಅಂದ್ರೆ ಇನ್ನೊಂದು ಸಂಖ್ಯೆ ಯಾವ್ದಂತ ಗೊತ್ತಾಗ್ಬಿಡುತ್ತೆ. 86,903ರಲ್ಲಿ 47,856 ಕಳ್ಕೋಬೇಕು. 3ಯಲ್ಲಿ 6 ಹೋಗಲ್ಲ, 13ನಲ್ಲಿ 6 ಹೋದ್ರೆ ಎಷ್ಟು ಬಂತು, 7. ಇವಾಗ 0 ಅಲ್ಲಿ 6 ಕಳಿಯಕ್ ಬರಲ್ಲ. ಓಕೆ, ಕ್ಯಾರಿ ತಗೋರಿ. 10ರಲ್ಲಿ 6 ಹೋದ್ರೆ 4, 9ರಲ್ಲಿ 9 ಹೋದ್ರೆ 0, 16ರಲ್ಲಿ 7 ಹೋದ್ರೆ 9, 8ರಲ್ಲಿ 5 ಹೋದ್ರೆ 3. ಅಂದ್ರೆ ಎಷ್ಟು ಬಂತು ನಮ್ಗೆ ಇಲ್ಲಿ ಆನ್ಸರ್, 39,047. ಅಂದ್ರೆ ಇನ್ನೊಂದು ಸಂಖ್ಯೆ ಯಾವ್ದಿಲ್ಲಿ, 39,047. ಅಂದ್ರೆ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳಾರ. ಇಲ್ಲಿ ನೋಡ್ರಿ, ಇಲ್ಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಾರ. ಯಾವ್ಯಾವ ಅಂದ್ರೆ ಕೋನ ಮಾಪಕ, ವಿಭಾಜಕ, ಬಳೆ ಮತ್ತೆ ಕೈವಾರ ಅಂತ. ಇಲ್ಲಿ ನೋಡ್ರಿ, ಕೋನ ಮಾಪಕ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನ ಕೋನಗಳ ಅಳೆಯ ಸಲುವಾಗಿ ಕೋನ ಮಾಪಕ ಯೂಸ್ ಮಾಡ್ತೀವಿ. ವಿಭಾಜಕ ಅಂದ್ರೆ ಇದು ವಿಭಾಜಕನ ಯೂಸ್ ಮಾಡಲ್ಲ. ಅದು ಯಾವ ತರ ಇರುತ್ತಂದ್ರೆ ಎರಡು ಕಡೆ ಏನಿರುತ್ತಾ ಸ್ಟ್ರೇಟ್ ಇರುತ್ತೆ, ಅದು ಯಾವ್ದಕ್ಕೂ ಯೂಸ್ ಮಾಡಲ್ಲ ಯಾವ್ದನ್ನ ವಿಭಾಜಕನ. ಬಳೆ ಅಂತರೂ ಸರ್ಕಲ್ ಹಾಕಕ್ಕ ಬಳೆ ಯೂಸ್ ಮಾಡ್ತಾರ, ಬಟ್ ಪರ್ಟಿಕ್ಯುಲರ್ ಆಗಿ ಇದನ್ನ ಯೂಸ್ ಮಾಡಬಾರ್ದು. ಸರ್ಕಲ್ ಹಾಕಕ್ಕ ನಾವು ಕರೆಕ್ಟ್ ಆಗಿ ಯೂಸ್ ಮಾಡೋದು ಯಾವ್ದು ಅಂದ್ರೆ ಕೈವಾರ ಅಂದ್ರೆ ಕಂಪಾಸ್ ಅಂದ್ರೆ ಇದನ್ನ ಯೂಸ್ ಮಾಡ್ತೀವಿ ಅವಾಗ ವೃತ್ತ ಹಾಕಕ್ಕ. ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ 19:35 ಎಂದು ತೋರಿಸುತ್ತದೆ. ಇದನ್ನು 12 ಗಂಟೆ ಗಡಿಯಾರದ ಸಮಯದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಾರ. ದ ಕ್ಲಾಕ್ at the railway station shows the time as 19:35 when expressed in 12 hours format. ಇಲ್ಲಿ ನೋಡ್ರಿ, ಒಂದು ದಿನಕ್ಕೆ 24 ಗಂಟೆ ಅಂತ ಅಂದಾಗ ಅವ್ರ ಏನ್ ಕೇಳಾರ ಇಲ್ಲಿ, ಆಲ್ಮೋಸ್ಟ್ ಆಲ್ ನಾರ್ಮಲ್ ಕ್ಲಾಕ್ ಅಲ್ಲಿ 12 ಗಂಟೆವರೆಗೂ ಅಷ್ಟೇ ನೋಡ್ತೀವಿ. ಇಲ್ಲಿ ಯಾವ ತರ ಅನ್ಕೋಬೇಕಂದ್ರೆ ಫಸ್ಟ್ ನಾವು AM ಮತ್ತೆ PM ಅಂದ್ರೆ ಏನು ಅಂತಂದ್ರೆ 1ರಿಂದ 12 ಗಂಟೆವರೆಗೂ ಏನಂತ ಕನ್ಸಿಡರ್ ಮಾಡ್ಕೊಂತೀವಿ ನಾವು, AM ಅಂದ್ರೆ ಮಾರ್ನಿಂಗ್ ಸೆಕ್ಷನ್ ಅಂತ ಹೇಳ್ಕೊಂತೀವಿ. ಅದೇ 13ರಿಂದ 23, ಓಕೆ 24 ಅಂದ್ರೆ 00 ಅಂತ ಕನ್ವರ್ಟ್ ಆಗ್ಬಿಡುತ್ತೆ. 23ರವರೆಗೆ ಏನದು PM ಅಂತ. ಇಲ್ಲಿ ಏನ್ ಕೇಳಾರು 19:35. ಇದನ್ನ ಯಾವ್ದಕ್ ಕನ್ವರ್ಟ್ ಮಾಡ್ರಿ ಅಂತ ಹೇಳಾರ, 12 ಗಂಟೆಗೆ ಪರಿವರ್ತಿಸ್ಬೇಕಂದ್ರೆ ನಾವ್ ಇದನ್ನ ಕಳ್ಕೊಳಮ್ರಿ. 19:35 12 ಗಂಟೆನ ಕಳ್ಕೊರಿ. 9ರಲ್ಲಿ 2 ಹೋದ್ರೆ 7, 1ರಲ್ಲಿ 1 ಹೋದ್ರೆ 0. ನಾನು ಆಲ್ರೆಡಿ ಹೇಳ್ದೆ. ಇವಾಗ 13ಲಿದ್ದ 23ರವರೆಗೂ ಏನಂತ ಹೇಳ್ತೀವಿ ನಾವು, PM ಅಂತ ಹೇಳ್ತೀವಿ. ಹಂಗಂದ್ರೆ ಇಲ್ಲಿ 19 ಅಂದ್ರೆ ಇಲ್ಲಿ ಏನ್ ಬರುತ್ತಾ, PM ಬರುತ್ತಾ. 19:35 ಅನ್ನೋದನ್ನ ನಾವು 12 ಗಂಟೆಗೆ ಏನಾದ್ರು ಫಾರ್ಮೆಟ್ ಮಾಡಿದ್ರೆ ನಮಗೆ 7:35 PM ಅಂತ ಬರುತ್ತ ಸಾಯಂಕಾಲ. ನೆಕ್ಸ್ಟ್ ನೋಡ್ರಿ, 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸ. ಇವಾಗ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರಿಬೇಕಂದ್ರೆ ಹೆಂಗ್ ಬರಿಬೇಕಂದ್ರೆ ಇಲ್ಲಿ ನೋಡ್ರಿ, ಅಂಕಿಗಳಲ್ಲಿ 1ರಿಂದ 9ವರೆಗೂ ಅಂತಂದ್ರೆ ಅತಿ ದೊಡ್ಡ ಸಂಖ್ಯೆ ಯಾವ್ದು ಬಂತಿಲ್ಲ, ನಮ್ಗೆ 9 ಬಂತು. ಹಂಗಂದ್ರೆ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರೆ 99,999. ಅದೇ ತರ
4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಯಾವ್ದಾಗುತ್ತಾ ಇಲ್ಲಿ 1000 ಆಗುತ್ತ. ಇವೆರಡರದ್ದು ಏನ್ ಮಾಡ್ಬೇಕು ನಾವಿಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು ಅಂದ್ರೆ ಕಳ್ಕೋಬೇಕು. 9ರಲ್ಲಿ 0 ಹೋದ್ರೆ 9 9 9 8 9 ಹಂಗಂದ್ರೆ 5 ಅಂಕಿ ಅತಿ ದೊಡ್ಡ ಸಂಖ್ಯೆಯಲ್ಲಿ 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಕಳೆದ್ರೆ ಅವೆರಡು ವ್ಯತ್ಯಾಸ ಮಾಡಿದ್ರೆ ನಮ್ಗೆ ಉತ್ತರ ಎಷ್ಟು ಬರುತ್ತಾ 98,999 ಅಂದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ 20,494 ಕನ್ನಡ ಭಾಷೆ ಪುಸ್ತಕಗಳು, 18,639 ಆಂಗ್ಲ ಭಾಷೆ ಪುಸ್ತಕಗಳು ಮತ್ತು 9,086 ಹಿಂದಿ ಭಾಷೆ ಪುಸ್ತಕಗಳಿವೆ. ಹಾಗಾದರೆ ಆ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ ಕೇಳಾರ. ದೇರ್ ಆರ್ 20,494 ಕನ್ನಡ ಲ್ಯಾಂಗ್ವೇಜ್ ಬುಕ್ಸ್, 18,639 English language books and 9,086 Hindi language books in a university library. Then the total number of books in the library is ಅಂತ ಕೇಳಾರ. ಇಲ್ಲಿ ನೋಡ್ರಿ, ಒಂದು ಗ್ರಂಥಾಲಯ ಒಳಗಡೆ ಕನ್ನಡ ಇಷ್ಟು ಬುಕ್ಸ್, ಇಂಗ್ಲಿಷ್ ಇಷ್ಟು ಬುಕ್ಸ್, ಹಿಂದಿ ಇಷ್ಟು ಬುಕ್ಸ್ ಅಂತಿದಾವ. ಅವು ಒಟ್ಟು ಅಂದ್ರೆ ಟೋಟಲ್. ಒಟ್ಟು ಅಂತ ಬಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಕೋಬೇಕು, ಯಾವಾಗ್ಲೂ ಪ್ಲಸ್ ಮಾಡ್ಕೋಬೇಕು. ಏನ್ ಮಾಡಮ್ರಿ, ಇವು 3 ಭಾಷೆಯಲ್ಲಿರೋ ಪುಸ್ತಕಗಳು ಎಷ್ಟು ಅಂತ ಕೇಳಾರಲ್ಲ, ಇವಿಷ್ಟು ಏನ್ ಮಾಡಮ್ರಿ ಪ್ಲಸ್ ಮಾಡಮ್ರಿ. ಇವಾಗ 20,494 ಪ್ಲಸ್ 18,639 ಪ್ಲಸ್ 9,086 ಇಷ್ಟನ್ನ ಏನ್ ಮಾಡ್ಕೋಬೇಕು ನಾವಿಲ್ಲಿ ಕೂಡಿಸ್ಕೋಬೇಕು. ಕೂಡ್ಸ್ಕೊಂಡ್ ನೋಡಮ್ರಿ ಎಷ್ಟು ಬರುತ್ತೆ ಇದು ಆನ್ಸರ್ ಅಂತೇಳಿ. 94, 18,639, 9,086. 6 + 4 ಅಂದ್ರೆ 10 ಆಯ್ತು. 10 + 9 ಅಂದ್ರೆ 19, 9 + 1 10, 18, 21, 12, 18, 4 ಅಂದ್ರೆ 48,219 ಆಪ್ಷನ್ ಎ ಆಗುತ್ತಾ. ಒಟ್ಟು ಎಷ್ಟು ಭಾಷೆ, ಎಲ್ಲಾ ಭಾಷೆಯ ಪುಸ್ತಕಗಳು ಎಷ್ಟಿದಾವ ಅಂದ್ರೆ ಲೈಬ್ರರಿ ಒಳಗಡೆ 48,219 ಪುಸ್ತಕಗಳಿದಾವೆ ಅಂದ್ರೆ ಆಪ್ಷನ್ ಎ.